ತೊಟ್ಟಿಲು ಕೊಡಿಸುವಂಥವ್ರು, ಲಿಂಗದ ಗುಂಡುಗಡಿಗೆ ಕೊಡಿಸುವಂಥವ್ರು, ಚೈನ, ಕಾಲುಂಗುರ, ಕೈಬಳೆ, ಆಮೇಲೆ ಲಿಂಗವಸ್ತ್ರ, ಲಿಂಗದ ಗುಂಡುಗಡಿಗೆ, ಆಮೇಲೆ ಇನ್ನೇ ಉಂಗುರುಗಳು, ತೊಟ್ಟಿಲ, ಹೀಗೆ ಆ ತೊಟ್ಟಿಲ ಕಾರ್ಯಕ್ರಮಕ್ಕೆ ಏನೇನು ಬೇಕಾಗುವಂಥ ಸಾಮಾನುಗಳದಾವಲ್ಲ ಅವನ್ನೆಲ್ಲ ಯಾರಾದರೂ ಕೊಡಿಸೋರಿದ್ರಿ ಅಂದ್ರೆ ನೀವು ಸಂಕಲ್ಪ ಮಾಡಿ ಕೊಡಿಸಿದ್ರಿ ಅಂತಂದ್ರೆ ಖಂಡಿತವಾಗಿಯೂ ನಿಮ್ಮ ಮನೆಯೊಳಗೂ ಒಬ್ಬ ಕಲಬುರಗಿ ಶರಣಬಸಪ್ಪನಂಥವ್ರು ಜನನಾಗ್ತಾರೆ, ಪಟ್ಟದ ಶಿವಯೋಗಿ ಅಂತವ್ರು ಜನನಾಗ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ನಾಳೆ ನೋಡ್ರಿ ಬಹಳ ಅದ್ಭುತವಾದಂಥ ಸಂದರ್ಭ ಸನ್ನಿವೇಶ, ಅದು ಹೆಸರಿಡುವಂಥ ಕಾರ್ಯಕ್ರಮ. ತೊಟ್ಟಿಲ್ಲ ಅಂದ್ರೆ ಏನು, ನಿಮ್ಮೂರೊಳಗೆ ಹೆಂಗೆ ತೊಟ್ಲ ಕಾರ್ಯಕ್ರಮ ಮಾಡ್ತೀರಿ ಅದರದೆಲ್ಲದರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬರ್ರಿ. ಯಾಕೆ ನಮ್ಮವ್ರು ಹಿಂಗೆ ಮಾಡ್ತಿದ್ರು ಅಂತ ಅವಲೋಕನ ಮಾಡಿಕೊಂಡು ಬರ್ರಿ ಅಂತ ತಿಳ್ಕೊಂಡು ತಮಗೆಲ್ಲ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರಾದ ಪ್ರಭುಲಿಂಗಯ್ಯ ಸ್ವಾಮಿ ನಿಟ್ರವಟ್ಟಿಯವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕು. ಹಾಗೆಯೇ ಇವತ್ತಿನ ದಾಸೋಹದ ಸೇವೆಯನ್ನು ಪರಮ ಪೂಜ್ಯ ರುದ್ರಮುನಿ ಸ್ವಾಮಿ, ಶ್ರೀಮತಿ ಮೀನಾಕ್ಷಮ್ಮ ಮತ್ತು ಮಕ್ಕಳು ಡಿ ನಾಗೇನಹಳ್ಳಿ, ಶರಣರಾಗಿರುವಂತಹ ಮಂಜುನಾಥ್ ಮತ್ತು ಶ್ರೀಮತಿ ಮಂಜುಳಾ ಬಳ್ಳಾರಿ, ಇವರು ಶರಣ ದಂಪತಿಗಳು ಇವತ್ತಿನ ಪ್ರಸಾದದ ಸೇವೆಯನ್ನು ಕೈಗೊಂಡಿದ್ದಾರೆ. ಅಂತಹ ಪ್ರಸಾದ ಸೇವೆಯನ್ನು ನೆರವೇರಿಸಿದಂಥ ಸದ್ಭಕ್ತರಿಗೆ ತಮ್ಮದೊಂದು ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಅವರನ್ನು ಅಭಿನಂದಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ, ನಾಳೆ ತಾಯಂದರು ಇಷ್ಟ ಜನ ಬರುವಂಗಿಲ್ರಿ, ನಾಳೆ ನಿಮ್ಮದ ಹಬ್ಬ ಐತೆ, ನಮ್ಮದೇನು ಇರೋದಿಲ್ಲ. ಇಲ್ಲಿ ನಾವು ಸ್ವಾಮಿಯವರು ಸುಮ್ಮನೆ ಕುಂತಿರ್ತೀವಿ, ನೀವ ಹಾಡೋದು, ನೀವ ಹೆಸರಿಡೋದು, ನೀವು ಏನೇನು ಸಂಭ್ರಮ ಸಡಗರ ಮಾಡ್ತೀರಿ ನಿಮ್ಮದು ಭಾಳ ಇರ್ತದೆ. ನಾವೇನಿದೀವಲ್ಲ ಗಣಮಕ್ಕಳು, ನೀವು ಏನು ಮಾಡ್ತೀರಪ್ಪ ಅವ್ರದ್ದು ಐತೆ, ನಮ್ಮದೇನು ಮಾಡೋದು ಅಂತ ಕುಂದ್ರಬೇಡ್ರಿ. ನೀವು ಆಯರಿ ಬರಿಬೇಕು, ಆಯರಿ ಇಡಬೇಕು ತೊಟ್ಲದಾಗ, ಕೇಳದವ್ರಿಗೆ ಕೇಳದವ್ರಿಗೆ ಬಂದವ್ರಿಗೆ ಕೊಡ್ಬೇಕಿಲ್ರಿ, ಕೊಡ್ಬೇಕಿಲ್ರಿ ಓಯಪ್ಪ. ಹ್ಞೂ ರನ್ರಿ, ಹಾಂ ರನ್ರಿ, ನಮ್ಮ ಜೊಬ್ಬ ಅಂತನ್ರಿ ಯಜಮಾನ್ರೆ ಈ ಕಡ್ರಿ. ಬೇಸಿ ಕಿವಿ ಕಟ್ಟಿಬಿಟ್ಟ ನಮ್ಮ ತಾತ, ಚಳಿ ಹತ್ತಿಬಿಡೋದು. ನಮ್ಮಕ್ಕೂ ಮುಂದೆ ಕೂತ್ಕೊಂಡ್ಬಿಟ್ಟಾಳ್ರಿ ಇಲ್ಲೇ, ಆಕಿನೂ ಹೊತ್ಕೊಂಡ, ನಮಗೇನು ಗೊತ್ತಾಗಿಲ್ಲ, ಮ್ಯಾಲೆ ಬೆಚ್ಚ ಕುಂತೀವಲ್ಲ. ಇರಲಿ, ಒಟ್ಟ ಏನು ಚಿಂತೆ ಮಾಡಬೇಡ್ರಿ, ಬೇಕಾದಟ್ಟು ತಂಡಿ ಹತ್ತಿದ್ರು ಸುಡು ಸುಡು ಸಾರು ಐತಲ್ಲಿ, ಸುಡು ಸುಡು ಸಾಂಬಾರು ಅನ್ನ ಏನು ಪ್ರಸಾದ ಮಾಡ್ತಾರ್ರಿ, ಅದ್ಭುತ ಪ್ರಸಾದ ಇರ್ತದ. ಹೀಗಾಗಿ ನೀವೆಲ್ಲ ಪ್ರಸಾದ ಸ್ವೀಕಾರ ಮಾಡಿ ನಾಳೆಲ್ಲ ಕರ್ಕೊಂಬರ್ತೀರಲ್ಲ. ನಿನ್ನೆ ಹೇಳಿದವ್ರು ಒಬ್ಬರು ಕರ್ಕೊಂಬಂದಿಲ್ಲ ನೋಡ್ರಿ, ನೀವು ಬಂದಿರನು, ಕರ್ಕೊಂಡು ಬರ್ರಿ, ತಪ್ಪಿಸ್ಬೇಡ್ರಿ. ನಿಮ್ಮೂರಿನ ಅಜ್ಜವರು ಅವ್ರ ಸಲುವಾಗಿ ಪುರಾಣ ಇಟ್ಕೊಂಡಿಲ್ಲ, ಇದು ನಿಮ್ಮ ಸಲುವಾಗಿ ಇಟ್ಕೊಂಡಾರ. ಯಾಕಂದ್ರೆ ಅವ್ರ ಕಲ್ಯಾಣ ಮಾಡ್ಕೊಳ್ಳೋಕೆ ಮಠ ಅದ, ಲಿಂಗಯ್ಯ ಅದ, ಆತ್ಮ ಕಲ್ಯಾಣ ಅವ್ರು ಮಾಡ್ಕೊತಾರ. ನಾನೊಬ್ಬನ ಕಲ್ಯಾಣವಂತನಾಗಬಾರ್ದು, ನಮ್ಮೂರಿನ ಜನಗಳು ಕೂಡ ಕಲ್ಯಾಣವಂತನಾಗಬೇಕು ಅಂತ ಕಲ್ಯಾಣದ ಬಸವಣ್ಣನ ಪುರಾಣ ಇಟ್ಟಾರ. ಅದಕ್ಕೆ ದಯಮಾಡಿ ತಾವೆಲ್ಲರೂ ಬರ್ರಿ ಅಂತ ತಿಳ್ಕೊಂಡು ಮತ್ತೊಮ್ಮೆ ವಿನಂತಿ ಮಾಡ್ತಾ ಮುಂದಿನ ಕಾರ್ಯಕ್ಕೆ ನಾನು ಅಣಿ ಮಾಡಿಕೊಡ್ತೀನಿ. ಓಂ ಶಿವಂಭೂಯ. ಶ್ರೀಮಠದ ಪರಮ ಪೂಜ್ಯರಾದ ಅಜಾಂತ ಶಂಭುಲಿಂಗ ಶಿವಾಚಾರ್ಯ ಅಪ್ಪುಗಳವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪ್ರಭುಲಿಂಗಯ್ಯ ಸ್ವಾಮಿಗಳವರಿಗೆ ಶ್ರೀಮಠದ ವತಿಯಿಂದ ಗೌರವ ಸನ್ಮಾನವನ್ನು ಶ್ರೀರಕ್ಷೆಯನ್ನು ದಯಪಾಲಿಸಿದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಮತ್ತೊಮ್ಮೆ ಅಭಿನಂದಿಸಬೇಕು ಅಂತ ತಿಳ್ಕೊಂಡು ಕೇಳ್ಕೊಳ್ತಾ, ಪರಮ ಪೂಜ್ಯ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಅವರನ್ನು ಸನ್ಮಾನಿಸ್ತಿದ್ದಾರೆ, ಗೌರವಿಸ್ತಿದ್ದಾರೆ. ಅವರ ಶ್ರೀರಕ್ಷೆ, ಮಠದ ಗೌರವ ರಕ್ಷೆ ಸದಾಕಾಲ ಇರಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಶ್ರೀ ಗುರುಭ್ಯೋ ನಮಃ. ಮಾತಾಡೋದಕ್ಕೆ ನಮ್ಮ ಹೇಗೆ ತಗೊಂಡಿಲ್ಲ ಅವು, ಆದರೆ ಈ ಸಂದರ್ಭದಲ್ಲಿ ಒಂದು ವಿಷಾದವಾದಂಥ ಸಂಗತಿ. ಕಾರಣ ಏನಂತಂದರೆ, ಇವತ್ತು ಭಾಳ ಜನ ಅಪಘಾತದಲ್ಲಿ ಸಾವಾಗ್ತಾ ಇದ್ದಾರೆ. ಬೈಕಲ್ಲಿ ಹೋಗ್ತಾ, ಕಾರಲ್ಲಿ ಹೋಗ್ತಾ, ನಡ್ಕಂತ ಹೋಗ್ತಾ, ಹಿಂದ ಮುಂದೆ ನೋಡದೆ ಭಾಳ ಜನ ತಮ್ಮ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಯಾರ ಪ್ರಾಣ ಕಳ್ಕೊಳ್ತಾರಲ್ಲ ಅವ್ರ ಹಿಂದೆ ಅವರ ತಂದೆ ತಾಯಿ, ಹೆಂಡತಿ ಮಕ್ಕಳು, ಬಂಧು ಬಳಗ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡಿರ್ತಾರೆ. ಕನಸುಗಳನ್ನು, ಭರವಸೆಗಳನ್ನು, ಕೆಲವೊಂದು ಆಸೆಗಳನ್ನು, ಆಮಿಷಗಳನ್ನು ಇಟ್ಕೊಂಡಿರ್ತಾರೆ.
ಹಾಗೆ ಸಾಯುವಂಥ ವ್ಯಕ್ತಿನೂ ಒಂದಿಷ್ಟು ಕನಸುಗಳನ್ನ ಇಟ್ಕೊಂಡಿರ್ತಾನೆ. ಇವತ್ತು ಭಾಳ ಜನ ಸಾಯ್ತಾ ಇರೋದ ಕಾರಣ ಏನಂತಂದರೆ ಗಾಡಿಗಳಿಗೆ ಮಿರರ್ ಇರ್ಲಾರಂಗ, ಎರಡನೇದು ಹಿಂದ ಮುಂದೆ ಆಲೋಚನೆ ಮಾಡ್ಲಾರಂಗ ಗಾಡಿ ಈ ಜೇರು ಕಟ್ ತಿರ್ಸ್ತಾರಲ್ಲ, ಜೇರು ಕಟ್ ತಿರ್ಸಂಗ ಭಾಳ ಜನ ಹೆಲ್ಮೆಟ್ ಹಾಕೊಳ್ಳಾರಂಗ ಸಾಯ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರ ಈ ಫೋನ್ ಯಾರ ಹತ್ರ ಫೋನ್ ಇಲ್ಲ, ಕೈ ಹತ್ರ ಎಲ್ಲರ ಹತ್ರ ಫೋನ್ ಇರ್ತಾವಲ್ಲ, ಎಲ್ಲರ ಹತ್ರ ಫೋನ್ ಇದಾವೆ. ಫೋನಿಗೆ ನಾವು ಒಂದು ಗ್ಲಾಸ್ ಹಾಕ್ತೀವಿ, ಅದು ಟೆಂಪರ್ ಗ್ಲಾಸ್ ಅಂತಾರೆ. ಅದು ಫೋನಿನ ಡಿಸ್ಪ್ಲೇ ಹೊಡಿಬಾರ್ದಂತ ಟೆಂಪರ್ ಗ್ಲಾಸ್ ಹಾಕ್ತಾರೆ. ಯಾಕ ಟೆಂಪರ್ ಗ್ಲಾಸ್ ಹಾಕದೇ ಇದ್ದರೆ ಡಿಸ್ಪ್ಲೇದು ಒಂದು 15,000 ರೂಪಾಯಿ ಕೊಟ್ಟು ಒಂದು ಫೋನ್ ತೊಗೊಂಡ್ರೆ ಆ ಡಿಸ್ಪ್ಲೇದು ಎಷ್ಟು ಅಮೌಂಟ್ ಇರ್ತದೆ ಅಂದರೆ ಸುಮಾರು 6,000-7,000 ರೂಪಾಯಿ ಇರ್ತದೆ. 15,000 ರೂಪಾಯಿ ಫೋನು, ಅದರ ಡಿಸ್ಪ್ಲೇ 6,000-7,000 ರೂಪಾಯಿ. ಆ ಡಿಸ್ಪ್ಲೇ ಹೊಡಿಬಾರ್ದಂತ ಟೆಂಪರ್ ಗ್ಲಾಸ್ ಹಾಕ್ತೀವಿ. ಇಂಥವು ಒಂದಲ್ಲ ಫೋನ್ ಕಳೆದ್ರೆ ಒಡೆದ್ರೆ 1000 ಫೋನ್ ತಗೋಬೋದು. ಆದರೆ ಭಗವಂತ ಕೊಟ್ಟಂತಹ ಬದುಕು, ಭಗವಂತ ಕೊಟ್ಟಂತಹ ಜೀವನ ಒಮ್ಮೆ ಏನಾದರೂ ಈ ದೇಹದಿಂದ ಪ್ರಾಣ ಹೋಯ್ತಂದ್ರೆ ಮತ್ತೆ ತಗೊಳ್ಳೋಕೆ ಸಾಧ್ಯನೇ ಇಲ್ಲ. ಚಪ್ಪಳೆ ಬಿಡಬೇಡ, ಚಪ್ಪಳೆ ಬಿಡಬೇಡ, ಚಪ್ಪಳೆ ಬಿಡಬೇಡ, ಸಾಧ್ಯನೇ ಇಲ್ಲ. ಹಾಗಾಗಿ ಭಗವಂತ ಕೊಟ್ಟಂಥ ಬದುಕು ಮತ್ತೆ ಮತ್ತೆ ಸಿಗೋದಲ್ಲ, ಇದು ಒಂದೇ ಸಲ ಸಿಗೋದು. ಈ ದೇಹದಿಂದ ಈ ಪ್ರಾಣ ಹೋದ್ಮೇಲೆ ಮತ್ತೆ ಏನಾಗಿ ಹುಡ್ತದ ಗೊತ್ತಿಲ್ಲ. ಪ್ರಾಣಿಯಾಗಿಯೋ, ಪಕ್ಷಿಯಾಗಿಯೋ, ಮರವಾಗಿಯೋ, ಗಿಡವಾಗಿಯೋ ಏನಾಗಿ ಹುಡ್ತದ ಗೊತ್ತಿಲ್ಲ. ಸಾಯೋದ್ರೊಳಗೆ ಒಂದಿಷ್ಟು ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನು ನಡೀತಾ ನಾವು ಹೋಗ್ಬೇಕು. ಅಕಾಲಿಕ ಮರಣಕ್ಕೆ ಒಳಗಾಗಬಾರದು. ಹಾಗಾಗಿ ಭಗವಂತ ಯಾಕೆ ನಮಗೆ ಜೀವನವನ್ನು ಉಸಿರನ್ನು ಕೊಟ್ಟನಲ್ಲ, ಕೊನೆಯವರೆಗೂ ಆನಂದವಾಗಿರಬೇಕು, ಅಕಾಲಿಕ ಮರಣಕ್ಕೆ ಆಗಬಾರದು. ಈ ಕಾರಣ ಈ ವಿಷಯ ಹೇಳಕ್ಕೆ ಕಾರಣ ಏನಂತಂದರೆ, ಈಗ ಗುಳ್ಳೆಮ್ನಿಂದ ನಮ್ಮವರು ಬಂದದ, ಅವರ ಮಗ ಅಕಾಲಿಕವಾಗಿ ಮದುವೆ ಆಗಿ 1 ವರ್ಷ ಆಗಿಲ್ಲ. ಒಂದೇ 1 ವರ್ಷದೊಳಗೆ ಬೈಕ್ ಆಕ್ಸಿಡೆಂಟ್, ಎಲ್ಲರಿಗೂ ಗೊತ್ತಿದೆ ವಿಷಯ. ಮೃತ್ಯುಂಜಯ ಸ್ವಾಮಿ ಅಂತ ಅವ್ರ ಮಗನ ಹೆಸರು ಯುವರಾಜ್ ಅಂತ. 1 ವರ್ಷ ಆಗಿಲ್ಲ, 1 ವರ್ಷದೊಳಗೆ ತೀರಿಕೊಂಡ. ಕಾರಣ ಏನಂತಂದರೆ ತಲೆ ಮೇಲೆ ಹೆಲ್ಮೆಟ್ ಹಾಕ್ಕೊಳ್ಳಿಲ್ಲ. ಆಮೇಲೆ ಆಪೋಸಿಟ್ ಬರ್ತಾರಂತ ಸ್ವಲ್ಪ ಭಯ ಬಿದ್ದ. ಇವಂದೇನು ತಪ್ಪಿರಲಿಲ್ಲ, ಆದ್ರೆ ಆಪೋಸಿಟ್ ಬರೋರು ತಪ್ಪಿತ್ತು. ನಾವು ಎಷ್ಟೇ ಸರಿ ಇದ್ರೂ ಆಪೋಸಿಟ್ ಬರೋರು ಹೆಂಗಿರ್ತಾರೆ ಗೊತ್ತಾಗಲ್ಲ. ಹಾಗಾಗಿ ಹಿಂದೆ ಮುಂದೆ ಆಲೋಚನೆ ಮಾಡ್ತಾ ಹೋಗ್ಬೇಕು. ಅದರ ಅಕಾಲಿಕವಾಗಿ ಅವನ ಮರಣವನ್ನು ಹೊಂದಿದ್ದಾನೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಅವನ ಆತ್ಮಕ್ಕೆ ಮುಕ್ತಿ ಸಿಗಲಿ ಅಂತ ಎಲ್ಲರೂ 1-2 ನಿಮಿಷ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿರಿ. ನಾವು ಕಣ್ಮುಚ್ಚೆಲ್ಲ ಪ್ರಾರ್ಥನೆ ಮಾಡಿರಿ. ನಾವು ಓಂ ಶಾಂತಿ ಶಾಂತಿ ಅಂದ್ಮೇಲೆ ಕಣ್ಣು ತೆಗೀರಿ ಎಲ್ಲರೂ. ಪ್ರಾರಂಭ. ಓಂ ನಿಧಾನವಾಗಿ ಕಂಡುಬಿಡ್ರಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರೂ ತಂದೆ ಬಳಗದವರು, ಯುವಕ ಬಳಗದವರು ಇವತ್ತಿನಿಂದ ಪಟ್ಟದ ಸ್ವಾಮಿ ಸಾಕ್ಷಿಯಾಗಿ ನೀವು ಪ್ರಮಾಣ ಮಾಡ್ಬೇಕು. ಇನ್ಮೇಲೆ ಎಲ್ಲೇ ಹೋಗಲಿ ತಲೆ ಮೇಲೆ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತೀವಿ. ಹಿಂದೆ ಮುಂದೆ ಹೆಂಡತಿ ಮಕ್ಕಳು ಸಲುವಾಗಾದರೂ ನಾವು ಚೆನ್ನಾಗಿ ಬೈಕ್ ರೈಡ್ ಮಾಡ್ತಾ ನಮ್ಮ ಪ್ರಾಣ ನಾವು ಕಾಪಾಡ್ಕೊಂಡು ಬರ್ತೀವಿ ಅಂತ ಪ್ರಮಾಣ ಮಾಡ್ಬೇಕು. ಒಂದು ಸ್ವಲ್ಪ ಚಪ್ಪಳೆ ತಟ್ರಿ. ಅಂದರೆ ಇನ್ನೊಮ್ಮೆ ಅಕಾಲಿಕ ಮರಣಕ್ಕೆ ನಮ್ಮ ಹುಡುಗರು ಯಾರು ಆಗಬಾರ್ದು. ಅವ್ರ ಹಿಂದೆ ತಂದೆ ತಾಯಿ ಭಾಳಷ್ಟು ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಹಾಗಾಗಿ ಅವ್ರ ಸಲುವಾಗಾದ್ರೂ ನಾವು ಚೆನ್ನಾಗಿ ಆರಾಮಾಗಿ ಸುರಕ್ಷಿತ ಬರಬೇಕಂದ್ರೆ ತಲೆ ಮೇಲೆ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ಬೇಕು. ಹಿಂದೆ ಮುಂದೆ ಆಲೋಚನೆ ಮಾಡಿ ಬರಬೇಕು. ಈ ಮುಂದಿನ ಕಾರ್ಯಕ್ರಮ ನಮ್ಮ ನೀವು ಪ್ರತಿನಿಧಿಸ್ಬೇಕು. ಶಿವಸಾಂಬಜೆ ನಮಃ. ಪಾರ್ವತಿ ಶಿವಹರ ಮಹಾದೇವ. ಶ್ರೀಮಠದ ಜಾತ್ರಾ ಮಹೋತ್ಸವಕ್ಕೆ ಅಂಗವಾಗಿ ಸಾಗಿ ಬಂದಿರುವ ಕಾರ್ಯಕ್ರಮಕ್ಕೆ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸಿರುವ ಸದ್ಭಕ್ತರಿಗೆ ಪರಮ ಪೂಜ್ಯರಿಂದ ಗುರುರಕ್ಷೆಯನ್ನು ನಡೆಯಲಿದ್ದು, ವೇದಿಕೆಗೆ ಕರೆಯುವ ಭಕ್ತರು ಪೂಜ್ಯರಿಂದ ಗುರುರಕ್ಷೆ ಸ್ವೀಕರಿಸಬೇಕು. ಶಕುಂತಲಮ್ಮ ಬಾಪುರ, ಗಾಡ್ಯರ್ ಬಸವಂತಮ್ಮ ಬಾಪುರ, ಚಂದ್ರಶೇಖರ ಬಾಪುರ, ಬಸವರಾಜ್ ಶಿರಗುಪ್ಪ, ಪಂಪನಗೌಡ ಬಾಪುರ ಬೇಗ ಬೇಗನೆ ಬಂದು ಗುರುಗಳಿಂದ ಗುರುರಕ್ಷೆ ಪಡೆಯಬೇಕು. ಸುರೇಶ್ ಗೌಡ ಬಿ, ಜೇವಸಳ್ಳಿ.
ಮಡೆಪ್ಪನವರ್ ಶಿವನಗೌಡ, ಸಕ್ರಿ ಆದಿಲಿಂಗ ಅಮೃತಾಪುರ, ಮೃತ್ಯುಂಜಯ ಸ್ವಾಮಿ ಗುಳ್ಳೆಂ, ಎನ್.ಎಂ. ನೀಲಕಂಠಯ್ಯ ಸ್ವಾಮಿ ಗುಳ್ಳೆಂ, ಕೆ. ಗೋವಿಂದಪ್ಪ ಅಮೃತಾಪುರ, ಆಂಜನೇಯ ಬಸರಕೋಡು, ಬುಟ್ಟಪ್ಪ ಬಸರಕೋಡು, ಗಾದಲಿಂಗ ಬಸರಕೋಡು, ಪಾವಡೆ ವೆಂಕಟೇಶ ಜೇವಸಳ್ಳಿ, ವಟ ಸಿದ್ದಪ್ಪ ಜೇವಸಳ್ಳಿ, ಮಲ್ಲನಗೌಡ ಬಸರಕೋಡ್, ಎಚ್.ಎಂ. ಮರೇಗೌಡ ಬಸರಕೋಡ್, ಬಾಪುರ ಬಸವರಾಜ